ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಾಕತ್ತೀನಿ. ಟೈಮ್ ನೋಡ್ರಿ 6:30 ಆಗೈತಿ. ಆಲ್ರೆಡಿ ನಂಗೆ ಮ್ಯಾಲಿಂದೆಲ್ಲ ಕೆಲಸ ಮುಗಿಸೇನಿ. ಈಗ ಕೆಳಗೆ ಹೋಗಿ ಏನು ಕೆಲಸ ಐತಿ ನೋಡ್ತೀನಿ. ಯಾಕಂದ್ರೆ ನಮ್ಮ ಸಂಸ್ಕೃತಿ ಅವರು ಇನ್ನ ಮುಳ್ಕೊಂಡಾಗ ಆಕಿ ಎದ್ದಂದ್ರೆ ಅಕ್ಕಿ ಜೊತೆ ಟೈಮ್ ಭಾಳ ಸ್ಪೆಂಡ್ ಮಾಡ್ಬೇಕಾಕೈತಿ. ನನ್ನ ಕೆಲಸ ಇನ್ನೂ ಆಗಿಲ್ಲ, ಹಾಗಾಗಿ ಅಕ್ಕಿ ಹೇಳ್ಬೋದು ಸ್ವಲ್ಪ ನಾ ಕೆಲಸ ಮುಗಿಸ್ಕೊಂಡಿದ್ದೆ, ಆಮೇಲೆ ಅಕ್ಕಿ ಜೊತೆ ಸ್ವಲ್ಪ ಟೈಮ್ ತೆಗಿಬೋದು. ಹಂಗೈತಂದ್ರೆ ನೋಡ್ರಿ ಇವತ್ತಿನ ಬ್ಲಾಗ್ ಒಳಗೆ ಏನೇನೆಲ್ಲ ಆಕೈತಿ ನೋಡೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನಿನ್ನೆ ಡ್ರೆಸ್ ಇಸ್ತ್ರಿ ಮಾಡಿ ಇಟ್ಕೊಬೇಕಿತ್ತು ಅಂದ್ರೆ ಇವತ್ತು ಕೆಲಸ ಮಾಡ್ಕೊಳಕ್ಕೆ ಟೈಮ್ ಸಿಗ್ತಿತ್ತು. ಬಟ್ ನಿನ್ನೆ ನಂಗೆ ಫುಲ್ ಡೇ ಬಿಸಿ ಒಳಗೆ ಹೋಗ್ಬಿಡ್ತು, ಹೀಗಾಗಿ ನಿನ್ನೆ ಡ್ರೆಸ್ ಇಸ್ತ್ರಿ ಮಾಡ್ಕೊಳ್ಳಿಲ್ಲ. ಸೊ ಈಗ ಮಾರ್ನಿಂಗ್ ಎದ್ದ ಮಾಡ್ಕೊಳಕತ್ತೀನಿ. ನಮ್ಮ ಸಂಸ್ಕೃತಿ ಅವರು ಇನ್ನೂ ಮಾಡ್ಕೊಂಡಾರ, ಬಟ್ ಯಾವ ಟೈಮಿಗೆ ಹೇಳ್ತಾರ ಅವರು ಗೊತ್ತಿಲ್ಲ. ಯಾಕೆ ಹೇಳ್ಬೋದು ಪಟ 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 ನಾನು ಇಸ್ತ್ರಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಗುಡ್ ಮಾರ್ನಿಂಗ್ ಶ್ವೇತಮ್ಮ. ಗುಡ್ ಮಾರ್ನಿಂಗ್ ತಗೊಂಡೇನ್ರಿ, ಆಗಲೇ ನಾನು. ಹೌದಾ? ಸೊ ರೈಟ್, ನಮ್ಮ ಸ್ಪರ್ಶ ಅವರು ಬ್ಲಾಗ್ ತಗೋತಾರೆ, ಬಟ್ ಬರೇ ಬತ್ಲೆ ಅದಾರ. ಡೇ 2 ಆಫ್ ಕಾಲೇಜ್. ಸೊ ಕಾಲೇಜ್ಗೆ ಹೋಗಿದ್ದ ಮುಂಚೆ ಏನೆಲ್ಲ ಮಾಡತ್ತೀರ ಅಂತ ನಮ್ಗೆ ಸ್ವಲ್ಪ ತಿಳಿಸಿರಲ್ಲ. ಈಗೇನಿಲ್ಲ, ಕೆಳಗೆ ಹೋಗಿ ಬಿಟ್ಟಿದೆ ಎಲ್ಲ ಮಾಡ್ಕೊಂಡ್ ಬಂದ್ನಿ. ನನ್ನ ಡ್ರೆಸ್ ಇಸ್ತ್ರಿ ಮಾಡ್ಕೊಂಡಿ, ಆಮೇಲೆ ಪಾಪನ್ ಬಾಟಲ್ ತಗೋದಿಟ್ಟಿದ್ದೆ. ಡ್ರೆಸ್ ಇಸ್ತ್ರಿ ಮಾಡ್ಕೊಂಡ್ರಿ? ಸ್ಟರ್ಲೈಸ್ ಮಾಡಾಕಿಟ್ಟೆ ನೋಡ್ರಿ, ಯಾಕಂದ್ರೆ ಅದಕ್ಕೆ ಮತ್ ನಿಮ್ಗೆ ಕೆಲ್ಸ ಹತ್ಬಾರ್ದಂತೆ ಹಾಲ್ ಮಾಡಾಕ್ ಬೇಕಲ್ಲ. ನಮ್ಮ ಸ್ಪರ್ಶ ಇದ್ರಾಗ ಬ್ಲಾಗ್ ಮಾಡತ್ತಾಳ, ಅದಕ್ಕೆ ಸ್ಟರ್ಲೈಸ್ ಮಾಡಾಕಿಟ್ಟೇನಿ. ಈಗ ಹೋಗಿ ಮಟ ಸ್ಪರ್ಶಕ್ ಜಾಗ ಮಾಡಿಸ್ಕೊಂಡ್ ಬರ್ತೇನೆ. ಓಕೆ, ಜಾಗ ಮಾಡಿಸ್ಕೊಂಬರ್ರಿ. ನಾ ಚಿನ್ನನ್ ಕೆಳಗೆ ಬಿಟ್ಟು ಬಂದ ನೀನ್ ಮಾಡಿದಂತ ವಿಡಿಯೋದು ಸ್ಕ್ರಿಪ್ಟಿಂಗ್ ಬರ್ಕೋತೀನಿ. ನೋಡ್ರಿಲ್ಲ, ನಮ್ಮ ಸಂಸ್ಕೃತಿನ ಅಳಬೇಕಂತೇಳಿ ಡಬ್ಬ ಹಾಕೇವಿ. ಆಕೆ ಅಳವಾಳ, ಆಕಿ ಹಿಂಗೆ ಡಬ್ಬ ಹಾಕಿದ್ರೆ 1 ನಿಮಿಷ ಅಷ್ಟ ಆಡ್ತಾಳೆ. ಹಾಕಿ 5 ನಿಮಿಷ ಮೇಲೆ ಆತ ಇನ್ನ ಅಳವಲ್ಲ, ಆಟ ಆಡಕತ್ತ. ಹೇಯ್ ಸಂಸ್ಕೃತಿ, ವಿಡಿಯೋ ಮಾಡತ್ತೇವ ಅಂತ ಹೇಳಿ ಅಳವಲ್ಲ ನೀನು? ಏನ ಮಾತಾಡ, ಇಲ್ಲ ನೋಡ ಸೋನು, ಮಾತಾಡ್ರಿ ಅಮ್ಮರು. ಹಲೋ. ಓ ಹೌದಿಲ್ಲ, ಮಾತಾಡ್ತೇನೆ ಈಗ. ಇಲ್ಲೇ ವಾಷಿಂಗ್ ಮಷಿನ್ ಅರ್ಬಿ ತೊಳೆಯತೈತಿ. ಇನ್ನು 6 ನಿಮಿಷ ಬೇಕಂತ ಅದಕ್ಕೆ ಹೇಳಾಕತ್ತೈತದ. ನಮ್ಮ ಶ್ವೇತಾ ಅವರು ಫಸ್ಟ್ ಕ್ಲಾಸ್ ಡ್ರೆಸ್ಗೆ ಇಸ್ತ್ರಿ ಮಾಡ್ಕೊಂಡು ಹಾಕೊಂಡು ರೆಡಿ ಆಗ್ಯಾರ. ಈಗ ಆಲ್ರೆಡಿ ನಮ್ಮ ಸ್ಪರ್ಶ ಅವರು ರೆಡಿ ಆಗ್ಯಾರ. ಈಗೇನಪ್ಪ ಅಂದ್ರೆ ಫಸ್ಟ್ ಕ್ಲಾಸ್ ಹೋಗಿ ನಾಷ್ಟ ಮಾಡೋಣ ಅಂತ ನಮ್ಮ ಸಂಸ್ಕೃತಿ ಅವರು ಕೆಳಗದಾರ. ಬರ್ರಿ ನಾಷ್ಟ ಮಾಡೋಣ ಅಂತ. ಏನತ್ತ ಅಕ್ಕಿ ಬ್ಯಾಗ್ ನೀ ಯಾಕೆ ತೊಗೊಂಡು? ಇದು ಬ್ಯಾಡ್ ಬಿಡಪ್ಪಿ, ಹೊಸಾದ್ ಬೇಕಂತ ಅಕ್ಕಿಗೆ. ಹೊಸಾದ್ ಕೊಡಿಸ್ತೇನೆ ತಡಿಯಪ್ಪ. ಹಳೇದು ಬ್ಯಾಗ್ ನಮಗೆ ಹೊಸ ತಗೊಂಡು. ಓಕೆ ಚಲೋ. ಕಾಲೇಜ್ ಅಂತ ಇವತ್ತು ನಮ್ಮ ಸ್ಪರ್ಶ ಅವರು ಬಂದಾರ ನಾನು ಬಿಡಾಕ. ಲೇಟ್ ಹೋಗೋನು. A few moments later. ನೋಡ್ರಿ, ಕಾಲೇಜ್ ಮುಗಿತ ಸರಿಯಾಗಿ ಬಂದಿದ್ರ. ಕರೆಕ್ಟ್ 1 ಗಂಟೆ ಆತ. 1 ಗಂಟೆಕ್ಕಿಂತ ಮೊದ್ಲ ಕಾಲೇಜ್ ಬಿಟ್ಟಿದ್ದಾನ? ಇಲ್ಲ, ಆಗ ಜಸ್ಟ್ ಹೊರಬಂದು ಹೋಗಿದ್ವಿ. ಹೌದಾ? 1 ಗಂಟೆಗೆ ಅಲ್ಲ, ಎಲ್ಲಿ ಹೋಗಿದ್ದಪ್ಪಿ ಅಂತೇಳಿ ಕೇಳ್ತಿ ಆಕಿಗೆ. ನೀ ಹೋಗಿದ್ದೇನೆ, ಆಕೆ ಹೋಗಿದ್ಲ ಶಾಲಿಗೆ? ಹಾ ಶ್ವೇತಾ, ಏನ್ ಮಾಡಕತ್ತೀರಿ? ಮತ್ತೆ ರೆಡಿ ಆಗಿ ನಿಂತ್ರಿ? ಏನು ಈಕಿನ ಪಾಪಂದು ವ್ಯಾಕ್ಸಿನೇಷನ್ ಐತಿ, ಹಾಕಿಸ್ಕೊಂಬರ್ಬರ್ರಿ. ಹೋದ್ ತಿಂಗಳು 25ನೇ ತಾರೀಕು ಹಾಕಿಸ್ಬೇಕಿತ್ತು. ಜ್ವರ ಬಂದಿತ್ಲ, ಜ್ವರ ಕೆಮ್ಮ ನೆಗಡಿ 2 ವಾರ ಮುಂದೆ ಹೋತಾನೆ. ನೋಡ್ರಿ, ಈಕಿಂದ 5 ವರ್ಷಕ್ಕೆ 5 ವರ್ಷಕ್ಕೆ ಹಚ್ಚಿನಿ. ಅಲ್ಲಿ ಮಟ ಇಂಜೆಕ್ಷನ್ ಇಲ್ಲಿ ನೀಡಿ ನಿಂಗೆ. ಎಸ್, ಹೈ ಫೈ. ಆಲ್ರೆಡಿ ನಮ್ಮ ಸಂಸ್ಕೃತಿಗೆ ವ್ಯಾಕ್ಸಿನೇಷನ್ ಹಾಕೋ ಡೇಟ್ ಮುಂದ್ ಹೋಗೈತಿ. ಅದ್ರಾಗೂ ಏನಾತಪ್ಪ ಅಂತಂದ್ರ ದವಾಖಾನಿಗೆ ಹೋದ್ ಕೂಡ್ಲೆ ಅಲ್ಲಿ ಸಿಸ್ಟರ್ ಅಂದ್ರ ಇಲ್ಲ ರೀ, ನಾವು ಮಧ್ಯಾಹ್ನ ಮುಂದ ವ್ಯಾಕ್ಸಿನೇಷನ್ ಹಾಕಂಗಿಲ್ಲ ಅಂತಂದ್ರ. ಯಾಕ್ರಿ ಅಂತ ಕೇಳಿದ್ವಿ. ಇಲ್ಲ, ಒಂದೊಂದ್ಸತಿ ಏನಾಗ್ತೈತೆ ಅಂದ್ರ ಸಡನ್ ಆಗಿ ಹುಡುಗರಿಗೆ ರಿಯಾಕ್ಷನ್ ಆಕೇತಂತ. ಮಧ್ಯಾಹ್ನ ಮುಂದ್ ಹಾಕಿದ್ರಂದ್ರ ಏನಾಕೈತಿ, ಸಂಜೆ ಮುಂದ್ ರಿಯಾಕ್ಷನ್ ಆದ್ರ ಗುರ್ತಾಂಗಿಲ್ಲ. ಮುಂಜಾನೆ ವ್ಯಾಕ್ಸಿನ್ ಹಾಕಿದ್ರಂದ್ರ ಮಧ್ಯಾಹ್ನ ತನ ಅಂದ್ರ ರಿಯಾಕ್ಷನ್ ಆಕೇತಂತ ಆಗೋದಿದ್ರ. ಹಂಗಾಗಿ ಅವ್ರ ಹಾಸ್ಪಿಟಲ್ ಸಂಜೆ ಮಟ್ಟ ಓಪನ್ ಇರ್ತಾವ ಅಂತ ಹೇಳಿ ಮುಂಜಾನೆ ವ್ಯಾಕ್ಸಿನೇಷನ್ ಹಾಕ್ತೇನೆ ಅಂತಂದ್ರ ಅವ್ರ. ಈಗ ಮತ್ತೇನಂದ್ರಪ್ಪ ಅಂದ್ರ ಮುಂದಿನ ಗುರುವಾರ ಬರ್ರಿ, ಅವಾಗ ವ್ಯಾಕ್ಸಿನೇಷನ್ ಹಾಕ್ತೇವಿ ಅಂತಂದ್ರ ಅವರು. ಸೊ ನೆಕ್ಸ್ಟ್ ಗುರುವಾರ ಆದಷ್ಟು ಲಗು ಹೋಗಿ ಸಂಸ್ಕೃತಿಗೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ್ ಬರ್ಬೇಕು ನಾವು. ನೋಡ್ರಿ, ನಾ ರೀಲ್ಸ್ ನೋಡ್ಕೊತ ಕೂತೇನಿ. ಇಲ್ಲಿ ಟಿವಿ ಒಳಗೆ ಏನತ್ತೈತಿ, ಅಡ್ವರ್ಟೈಸ್ ಹತ್ತೈತಿ, ಅದನ್ನ ಪಾಸ್ ಮಾಡಿ ರೀಲ್ಸ್ ನೋಡತ್ತಿದ್ ನಾನು. ನಮ್ಮ ಸ್ಪರ್ಶ ಅವ್ರ ಮಾಡ್ಕೊಂಡಾರ. ನಮ್ಮ ಶ್ವೇತಾ ನೋಡ್ರಿ ಏನ್ ಮಾಡತ್ತ. ನೀ ಮಾಡಿದ್ವಾ? ಕೆಳಗೆ ಹೋಗಿ ಬಂದಿ? ಚುರ್ಮುರಿ ತಗೊಂಬಂದಾರ. ಇದ್ರೊಳಗೆ ಏನೇನೋ ಹಾಕ್ಯಾರ. ಬರ್ರಿ ತಿನ್ನೋನು. ಬೇಳ್ 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 ಬೇಳ್. ಏನ್ರಿ ಶ್ವೇತಾ ಮೇಡಮ್, ಎಲ್ಲಿ ಬಂದಿರಿ? ಶಾಪಿಂಗ್ ಮಾಡಕ? ಏನ್ ಶಾಪಿಂಗ? ಹಾಯ್. ಅದ ನಮ್ಮ ಸ್ಪರ್ಶಾಂದ ಬ್ಯಾಗ್ ನಾ ತಗೊಂಡ್ ಹೋಗಿದ್ದೀನಿ. ಮುಂಜಾನೆ ಜಗಳ ತಗೋಬಿಟ್ಲ, ನನ್ನ ಬ್ಯಾಗ್ ಯಾಕೆ ತಗೊಂಡ್ ಹೋಗಿ ಅಂತ ಹೇಳಿ. ಕಾಲೇಜ್ಗ ಸಣ್ಣ ಹುಡುಗರು ಬ್ಯಾಗ್ ಹೋಯ್ತಾರೆ. ನೀನು ಈಗ ಶಾಪಿಂಗ್ ಮಾಡ್ಬೇಕಂದ್ರೆ ಟೈಮ್ ಇದ್ದಿದ್ದಿಲ್ಲ. ಅವತ್ತು ಮುಂಜಾನೆ ತಗೊಂಡ್ ಬಂದೆ. ಹಂಗಾಗಿ ಈಗ ಒಂದು ಬ್ಯಾಗ್ ನೋಡೋಣ ಅಂತ ಹೇಳಿ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಆಲ್ ರೈಟ್. ನಮ್ಮ ಸಂಸ್ಕೃತಿ
ಸ್ಫೂರ್ತಿನೂ ಹೊರಗೆ ಕರ್ಕೊಂಡು ಬಂದೆ. ಶಾಪಿಂಗ್ ಬಂದೈತೆ ನಮ್ಮ ಬೇಬಿ. ಏ ಬೇಬಿ 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 ಬೇಬಿ. ನಡ್ರಪ್ಪ ನಡ್ರಿ ಹೋಗೋಣ ನಡ್ರಿ. ಶ್ವೇತಾ ಬ್ಯಾಗ್ ಅದಾವ ನೋಡ್ರಿ ಇಲ್ಲಿ. ಚಂದ ಅನ್ಸಿದ್ದು ನನಗೆ ಸಿಂಪಲ್ ಆಗಿ. ವಾಚ್ ತಗೊಂಡು ಇಂಥವು ಬೇಡ. ಇವು ಚಲೋ ಅನಿಸ್ತಾವಲ್ಲ ಬ್ಯಾಗ್. ಬುಕ್ಸ್ ಭಾಳ ಇರ್ತಾವ. ಹಂಗಂದಿ ಮ್ಯಾಲೆ ನೋಡೋಣ ಮೆನ್ಸ್ ಸೆಕ್ಷನ್ನಾಗ ಮೆನ್ಸ್ ಬ್ಯಾಗ್ ತೊಗೊಂಡಿ. ಅಂದ್ರೆ ಸ್ಕೂಲ್ ಬ್ಯಾಗ್ ಕಾಲೇಜ್ ಬ್ಯಾಗ್ ಟೈಪ್ ಇರ್ತಾವೆ ನೋಡೋಣ ಬಲ ಮೇಲೆ. ಹೆಂಗೆ ಸುಮ್ಮದ ನೋಡ್ರಿ. ತಿರ್ಗಾಡೋದು ಅಂದ್ರೆ ಖುಷಿ ಐತಿ. ಬಾ ಶೋನು ಹೊರಡ್ರಿ ಇಲ್ಲೇ. ಶೋನು ಸ್ಪರ್ಶು. ಈ ಬ್ಯಾಗ್ ಇಷ್ಟ ಆಗಿತ್ತು ನನಗೆ, ಬಟ್ 3000 ಐತಿ ಇದಕ್ಕೆ. ಏನಿಲ್ಲ, ಜಸ್ಟ್ 2999 ಯಾವ್ದ ಅದ. ಶೋನು ನಿನ್ ಬ್ಯಾಗ್ ಐತಿಲ್ಲೋ ಮನ್ಯಾಗ ನೋಡ್ರಿ ಅಲ್ಲೇ. ಅಕ್ಕಿನ ಬ್ಯಾಗ್ ನಾ ತಗೊಂಡೋಗೇನಂತ ಇವತ್ತ ಅಕ್ಕಿ ಹೊಸ ತಗೋತ ಅಂತ. ಶೋನು ಇಲ್ಲಿ ನೋಡಿಲ್ಲೇ ಅದ ಚಿಂಟು ಐತಿ, ನಂಗೆ ದೊಡ್ಡ ಬ್ಯಾಗ್ ಬೇಕ. ನಡಿ ಹಂಗಾರ ಬಾ. ದೊಡ್ಡ ಬ್ಯಾಗ್ ನೀನು ಸಣ್ಣ ಬ್ಯಾಗ್ ನೀ ತಗೋ, ದೊಡ್ಡ ಬ್ಯಾಗ್ ನಾ ತಗೋತೀನಿ. ನಡ್ರಿ ಚಲೋ 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 ರನ್ 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 ಚಲೋ ರನ್. ಭಾಳ ಕಾಸ್ಟ್ಲಿ ಐತೆ ಅಂತ ಹೇಳಿ ನಾವು ಬೇರೆ ಕಡೆ ನೋಡ್ಬೇಕಂತ ಹೊಂಟಿದ್ವಿ, ಬಟ್ ಅವ್ರಂದ್ರ ಡಿಸ್ಕೌಂಟ್ ಐತಂತ ಅದ್ರೊಳಗ 70%. ಸೊ ಎಷ್ಟ್ ಆಕೈತಿ ನೋಡೋಣ ನಡ್ರಿ. 3000 ರೂಪಾಯಿ ಬ್ಯಾಗಿಗೆ. ನೋಡ್ರಿ ಜೀವನದಾಗ ಏನೇನೆಲ್ಲ ನೋಡಿದ್ನ ಟ್ರಯಲ್ ಮಾಡಿ ನೋಡೋದು. ಬ್ಯಾಗ್ ಹಾಕೊಂಡ್ ಟ್ರಯಲ್ ಮಾಡೋದನ್ನ ನಮ್ ಶ್ವೇತಾ ನೋಡತ್ತಾರ ಫಸ್ಟ್. ಹಾಕೋಪ್ಪ ನೋಡೋಣ ಹೆಂಗ ಕಾಣಿಸ್ತಂತ. ಯಾರ ಡ್ರೆಸ್ ಹಾಕೊಂಡ್ ನೋಡ್ತಾರಂತ. ವಾಹ್ ಕ್ಯಾ ಬಾತ್ ಕ್ಯಾ ಬಾತ್. ಜಗತ್ನಾಗ ಎಂತ ಅದ್ಭುತಗಳು ಇರ್ತಾವ ಅಂತೇಳಿ ಇವತ್ತ ಗೊತ್ತಾಯ್ತು. ಬಂಗಾರಿ ನಿನಗ್ ಪರ್ಪಲ್ ಬೇಕೋ ಏನ್ ವಾಚ್ ಬೇಕೋ? ವಾಚ್ ಬೇಕಂದಿಯೋದಿಲ್ಲ, ನಿನ್ ಕಡೆ ಬ್ಯಾಗ್ ಐತಿ, ವಾಚ್ ಕೊಡಿಸ್ತೇನ. ಓಕೆ ಸಂಸ್ಕೃತಿ ನಿಂಗೇನ್ ಬೇಕವ? ನಿಮ್ಗೇನ್ ಬೇಕಾ? ನಿಂಗೇನೂ ಬೇಡ, ನಿಂಗೇನೂ ಇಲ್ಲ ಗುಂಡಮ್ಮ. ನೋಡ್ರಿ ಇಲ್ಲಿ ಫೈನಲಿ ನಾವು ವಿಶಾಲ್ ಮಾರ್ಟ್ ಒಳಗ ಬ್ಯಾಗ್ ತಗೊಂಡ್ವಿ. ಬ್ಯಾಗಿಗೆ ಎಷ್ಟು ಕೊಟ್ವಿಪ್ಪ ಅಂತಂದ್ರೆ 799 ರೂಪಾಯಿ ಕೊಟ್ವಿ. 3500 ರೂಪಾಯಿದ್ದು 3000 ರೂಪಾಯಿ ಬ್ಯಾಗ್. 800 ರೂಪಾಯಿ ಸಿಕ್ತ, ಬಟ್ ಕ್ವಾಲಿಟಿ ಭಾರಿ ಐತಿ. 5 ವರ್ಷ ಯೂಸ್ ಮಾಡಿದ್ರು ಏನೂ ಆಗಿಲ್ಲ. ಆಮೇಲೆ ಅದು ಸಫಾರಿ ಕಂಪ್ನಿದನ ಬ್ಯಾಗ್ ಅಂತ, ಜಿನಿ ಅಂತ ಐತದ್ರಿ ಬ್ರ್ಯಾಂಡ್. ನಮ್ಮ ಶ್ವೇತಾ ಅವ್ರೀಗ ಹೆಗಲ್ ಮೇಲೆ ಕಾಲೇಜದ ಬ್ಯಾಗನ್ನ ಏನಂತಾರ ಅದಕ್ಕೆ, ಕಾಲೇಜದ ಬ್ಯಾಗ್ ಭಾರ ಹಾಕೊಂಡಾರ. ಆದ್ರೆ ತಲೆ ಮೇಲೆ ಸಂಸಾರದ ಭಾರ ಐತಿ ಇಬ್ಬರಿಗೂ. ಅದು ಕಾಣಿಸಂಗಿಲ್ಲ ಅಷ್ಟ. ನಡ್ರಿ ಹತ್ರ ಹೋಗೋಣ ಬರ್ರಿ. ಬರ್ರಿ 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 ಲಗು ಲಗು ಲಗು. ವಾಚ್ ಅನ್ನತ್ತಾಳ, ವಾಚ್ ಕೊಡ್ಸೋ ನಡ್ರಿ. ಅಯ್ಯೇ ನೋಡ್ರಿ ಇಲ್ಲಿ ನಮ್ಮ ಸ್ಪರ್ಶ ಅಂದ್ ವಾಚ್ ಬಂತ, ಅದ್ರೊಳಗೆ ಲೈಟ್ ಹಚ್ತಾಳ. ಮಸ್ತ್ ಅಪ್ಪಿ ಇಷ್ಟ ಆಯ್ತು ನೋಡ್ರಿ. ನಮ್ಮ ಶ್ವೇತಾ ಅವ್ರಿಗೂ ಇಷ್ಟ ಆಯ್ತು. ಇಲ್ಲೇ ರಾವಲ್ ಟೈಮ್ಸ್ ಅಂತ ಐತಿ ಬುರುಡ್ ಗಲ್ಲಿ ಒಳಗ. ಇಲ್ಲಿ ಬಂದು ತಗೊಂಡ್ವಿ ನಾವು. ಎಲ್ಲಪ್ಪ ಅಂತಂದ್ರೆ ಚಿತ್ರ ಟಾಕೀಸ್ ಬಾಜುಕ ಐತಿ ಓಣಿ. ಮಸ್ತ್ ಅಂದ್ರೆ ಮಸ್ತ್ ಅದಾವ ವಾಚ್ ಕಲೆಕ್ಷನ್ಗಳು. ಸಣ್ಣ ಹುಡುಗರಿಗೆ ಬೇಕಂದ್ರೆ ಬಂದು ತಗೋರಿ. ಕಾಲೇಜ್ ಕುಮಾರಿ ಏನ್ ಮಾಡತ್ತೀರಿ? ಬೆಳಿಗ್ಗೆ ಮತ್ತೆ ಟೈಮ್ ಹಿಡಿತೈತೆ ಅಂತ ಸಂಸ್ಕೃತಿ ಮಕ್ಕೊಂಡ್ಲ. ಓಮ್ಮ ಹೌದಪ್ಪ ಮಕ್ಕೋಣ. ನೇಟ್ ಮತ್ತೆ ಅಮ್ಮಕ್ ಬಾ ಅಂತ ಬಂದೆಪ್ಪ. ಒಂದೊಂದ್ಸಲ ಆಕಿ ಮಕ್ಕೋತಾಳ, ಒಂದೊಂದ್ಸಲ ಮಕ್ಕೊಳಂಗಿಲ್ಲ ಮುಂಜಾನೆ ಅಂತ. ಆಕಿ ನೆತ್ಕೊಂಡ್ ಕೂತೆ ಅಂದ್ರೆ ನನ್ ಕೆಲ್ಸ ಎಲ್ಲ ಅಲ್ಲೇ ಕುಂದಿರ್ತೈತಿ. ಸೊ ಆಕಿ ಯಾವಾಗ ಮಕ್ಕೊಂಡಿರ್ತಾಳ ಅವಾಗ ಕೆಲ್ಸ ಮುಗಿಸ್ಬೇಕಂತ ಹೇಳಿ ಈ ವರ್ಷ ಸತಿ ಕ್ಲೀನ್ ಮಾಡತ್ತೆ. ಇಲ್ಲೇ ನೀರ್ ಕಾಯಕ್ ಇಟ್ಟಾರ ನಮ್ಮ ಶ್ವೇತಾ ಅವ್ರು, ಯಾಕಂದ್ರೆ ನಾವು ಬಿಸಿನೀರ್ ಕುಡಿತೇವಿ ಅದ್ರ ಸಲುವಾಗಿ. ನೀವು ಎಲ್ಲಾರು ಬಿಸಿನೀರ. ಹೌದು. ಸೊ ಬಂದ್ ಮಾಡ್ಬಿಟ್ರೆ ಕಾದವು. ಸೊ ಆಲ್ ರೈಟ್, ನೋಡಿದ್ರಿ ಇವತ್ತಿನ ಬ್ಲಾಗ್ನಾಗ ಏನೇನೆಲ್ಲ ಆಯ್ತು ಅಂತೇಳಿ. ನಮ್ಮ ಶ್ವೇತಾ ಅವ್ರ ಕಾಲೇಜ್ ಡೇಸ್ ಹೆಂಗ್ ನಡೆದಾವ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಇದುವರೆಗೂ ಕಾಲೇಜ್ ಒಳಗ ವಿಡಿಯೋ ಮಾಡಿಲ್ಲ. ಸೊ ಅಲ್ಲಿ ಹೋಗಿ ವಿಡಿಯೋ ಮಾಡ್ಲಿ ಇಂಟ್ರೆಸ್ಟ್ ಐತೇನೆ ನಿಮ್ಗ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಕಾಲೇಜ್ ಹೋದಾಗನು ಸಹಿತ ಬ್ಲಾಗ್ ಅನ್ನ ತಗೋತೀನಿ. ಮತ್ತ ಈ ಬಿಸಿ ಶೆಡ್ಯೂಲ್ ನಿಮ್ಗೆ ಹೆಂಗ ಅನ್ಸಾತಾವ ಈ ಸೀಸನ್ ಕಮೆಂಟ್ ಮಾಡಿ ಹೇಳ್ರಿ. ಮಾಡ್ರಿ. ಮತ್ತೊಂದು ಇಂಥದ ಡಿಫ್ರೆಂಟ್ ಆಗಿರೋ ವ್ಲಾಗ್ ಒಳಗೆ ಸಿಗೋಣಂತ. ಜಗಜ್ಯೋತಿ ಶಿವಶ್ರೀ ಸಿದ್ಧಾರೂಢ ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಂ ನಮಃ ಶಿವಾಯ. ಸೌಕರ್ತಿ ಬರ್ರಿ ಮಲ್ಕೊಳ್ಳೋಣ. ಏನಿನ ಕೆಲಸ? ವಾವ್, ನಮ್ ಸ್ಪರ್ಶನ್ ವಾಚ್ ಹೋಗಿ ಲೈಟ್ ಐತಿ. ಸ್ಪರ್ಶನ್ಗೋಸ್ಕರ ವಿಡಿಯೋನ ಲೈಕ್ ಮಾಡಿ. ಖುಷಿ ಖುಷಿ
ಖುಷಿ ಖುಷಿ ಹ್ಮ್. ನಮ್ಮ ಸ್ಪರ್ಶಾಂದ್ ಇದಕ್ ವಾಚಿಗೆ 100 ರೂಪೀಸ್ ಕೊಟ್ವಿ ಚಲೋ ಐತ್ ಕರೆ ಮಸ್ತ್ ವಾಚ್ ಐತ್. ಹ್ಮ್. ಲೈಟ್ ಹೊತ್ತಿತ್ತು ಅದಕ್ಕೂ ದೊಡ್ಡ ಇದ್ವು ಕರೆ ಆಕಿ ಕೈಗೆ ಬಹಳ ದೊಡ್ಡದಕ್ಕೈತಿ ಅಂತ ಅನಸ್ತಿ ಹ್ಮ್ ಚಂದ ಹ್ಮ್ ಅದಕ್ಕ ಅದನ್ನ ತಗೊಂಡ್ವಿ ನನ್ ಬ್ಯಾಗಿಗೆ 3000 ಇತ್ತು ಅದಕ್ಕ ಹೌದು 800 ಡಿಸ್ಕೌಂಟ್ ಆಗಿ 700 $7.99 ಚಂದ ಅಪ್ಪಾಜಿ ಅಪ್ಪಾಜಿ ನನ್ ಚಂದ ಹೌದು ಈಕೆ ಚಂದ ಆಯ್ತು ಏನ ಅವ್ರ ಮಮ್ಮಿ ಚಂದ ಆಯ್ತು ಅನ್ನೋದು ಕಮೆಂಟ್ ಮಾಡ್ರಪ್ಪ. ಅಮ್ಮಂದ ಚಂದಿಲ್ಲ ಅಮ್ಮಂದ ಚಂದ ನನ್ ದೊಡ್ಡದೈತಿ ಹೌದಪ್ಪ ಹೌದು. 2 ದಿನ ಹಾಕಿದ ಬ್ಯಾಗ್ ಹೋಯ್ತು ಪಾಪ ಮಾಡಿಸ್ರಿ ಮಲ್ಕೋನ್ ನೋಡ್ರಿ ಅವ್ರ ಮಮ್ಮಿಗೆ ಹೆಲ್ಪ್ ಆಗ್ಲಿ ಅಂತೇಳಿ ಸ್ಪರ್ಶ ಪ್ಯಾಂಟ್ ಮಾಡ್ಸತ್ತ ಅವ್ರ ಮಮ್ಮಿದು. ಅಲ್ಲೇ ಚಂದ ಮಾಡ್ಸಿಟ್ಟ ನೋಡ್ರಿ ಶರ್ಟ್ ಅದು ಗುಡ್ ಗರ್ಲ್ ಸ್ಪರ್ಶಕ್ಕ. ನೆಲ ಕಾಸಿ ಹೊಲಸ್ ಮಾಡಿ ಮಾಡೋದು ಹೇಳಿ ಯಾಕೆ ಅಷ್ಟೇ ಕರೆ ಎಷ್ಟು ಚಂದ ಮಾಡ್ತಾರೆ ನೀಟ ಪರ್ಫೆಕ್ಟ್. ವೆರಿ ಗುಡ್ ಹೌದಾ ಹುಲಿಯ ಚುಂಟು ಚಡ್ಡಿಗೆ ಲೈಕ್ ಮಾಡಿ.